ಗಡಿ ಜಿಲ್ಲೆ ಬೀದರ್ನಲ್ಲಿ ಜೀವಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗೋಸ್ಕರ ಕೂಡ ಇಲ್ಲಿ ಔರಾದ್ ತಾಂಡ ಜನ ಈಗ ಪರದಾಡ್ತಾ ಇದ್ದಾರೆ. 3-4 ದಿನಕ್ಕೆ ಒಮ್ಮೆ ಮಾತ್ರ ನೀರು ಬಿಡ್ತಾ ಇದ್ದಾರಂತೆ. ಹಾಗಾಗಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ನೀರಿನ ಟ್ಯಾಂಕರ್ ಇದೆ, ಆದರೂ ಕೂಡ ನೀರನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಮಾಡ್ತಾ ಇರುವಂತ ಆರೋಪ ಇದೆ. ಸ್ಥಳೀಯ ಆಡಳಿತ ಈ ರೀತಿಯಾಗಿ ಮಾಡ್ತಾ ಇದೆ. ನೀರಿನ ಟ್ಯಾಂಕರ್ ಇದ್ರೂ ಕೂಡ ನೀರನ್ನ ಒದಗಿಸ್ತಾ ಇಲ್ಲ ಅಂತ ಹೇಳಿ ಆರೋಪ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬಸವನವಾಡಿ ತಾಂಡದಲ್ಲಿ ಇರುವಂತಹ ಪರಿಸ್ಥಿತಿ. ತಾಂಡಾದಲ್ಲಿ ಕುಡಿಯುವ ನೀರಿಗಾಗಿ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಕೂಲಿ ಕೆಲಸ ಬಿಟ್ಟು ಹೀಗೆ ಜನ ಪರದಾಡುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಇದೆ. ಕುಡಿಯುವ ನೀರಿಗಾಗಿ ಪಕ್ಕದ ಹಳ್ಳಿಗೆ ಹೋಗಿ ಅಲ್ಲಿಂದ ನೀರು ತರಬೇಕು. ಮಹಿಳೆಯರಿಗೆ ಇದು ಬಹಳ ಕಷ್ಟ ಆಗ್ತಾ ಇದೆ. ಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲಿ ನಿಂತು ನೀರನ್ನ ತಗೊಳ್ಬೇಕಂತೆ, ಅದು ಕೂಡ ಪಕ್ಕದ ಹಳ್ಳಿಯಿಂದ. ನೀರು ಬರೋದನ್ನೇ ಕಾದು ಕುಳಿತಿದ್ದಾರೆ ತಾಂಡದ ಜನರು. ಕೂಲಿಗೆ ಹೋಗೋಣ ಅಂತಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಮೊದಲನೇದಾಗಿ ಕೂಲಿಗೆ ಹೋಗುವಂತ ಟೈಮಲ್ಲಿ ಏನಾದರೂ ನೀರು ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಈ ರೀತಿಯಾಗಿ ಪಕ್ಕದ ಹಳ್ಳಿಗಳಿಂದ ಜನ ನೀರನ್ನ ತಗೊಂಡ್ಬರ್ತಾ ಇದ್ದಾರೆ. ಇದು ಬೀದರ್ನಲ್ಲಿ ಆಗಿರುವಂತಹ ಒಂದು ಪರಿಸ್ಥಿತಿ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಅವರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತ ಮಾಡ್ತಿದ್ದಾರೆ. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೋತಾ ಇಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಇನ್ನ ಬಿಸಿಲುಗಾಲ ಈಗಾಗಲೇ ಆರಂಭ ಆಗಿದೆ. ಬಿಸಿಲುಗಾಲದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿರುತ್ತೆ. ಇನ್ನ ಬೀದರ್ನಲ್ಲೂ ಕೂಡ ಹೀಗೆ ಈ ಒಂದು ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಇದೆ. ಪಕ್ಕದ ಹಳ್ಳಿಯಿಂದ ಹೋಗಿ ಜನ ನೀರಿಲ್ಲಿ ತಗೊಂಡ್ಬರ್ತಿದ್ದಾರೆ. रोज काम हो जाना, काम करे पर पेट नहीं भरता हमारा, तो पानी के वास्ते यहाँ ठहरना पड़ता है 3 दिन पर। 2-3 दिन में एक बार आते पानी, तो पानी के वास्ते 4-4 घड़ा मिलता है। झगड़ा होता है रोज, पानी का बहुत तकलीफ है। नींद नहीं तो वो नहीं मिलते पानी मेरे को पीने की। वो 4-4 घड़ा मिलते 3 दिन में। ऐसा तो एक दिन ठहरना पड़ता है, पानी का 4-4 घड़ा मिलता है, वो किरकिरी करना पड़ता है, झगड़ा होता है 2 दिन में। ऐसा था। और दूसरे कहाँ से तो लाते क्या पानी? कहाँ से भी वो जाते, वो पीछे वो बोर मारे उधर नीचे एक कोस भरा है मुगलाल को, वहाँ जाकर लाते। 3 किलोमीटर है वो, फांसी लाता है। अब नहाने का पानी होना, नहाने को उधर से लाते हैं, पीने को 4-4 मिलता है। ಕುಡಿಲಿಕ್ಕೆ ನೀರು ಸಿಗಲ್ಲ ಉಂಟು ಸರ್. ಈಗ 2 ದಿನಕ್ಕೆ 3 ದಿನಕ್ಕೆ ಹಿಂಗೆ ಹೊಂಟವ್ರಿ ನೀರು. ಬೋರಿನಾಗ ನೀರು ಕಮ್ಮಿ ಆಗ್ತದೆ ಸರ್. ಎಷ್ಟು ಬರ್ತಾವೆ ಸರ್ ನೀರು ಚಾಲು ಮಾಡಿದ್ರು ಥೋಡಿನೇ ಬರ್ತಾವೆ ಸರ್. ಕುಡಿಯೋ ಒಂದು ಗಂಟೆ ಅಷ್ಟೇ ಬರ್ತಾವೆ ರೀ. ತಾಂಡ ದೊಡ್ಡದು ಸರ್. ದಿನಸಿ ಮನೆಗೆ ಒಂದು ತಾಂಡ ರೀ. ಮತ್ತು ಅರ್ಧ ತಾಂಡಾಗ ಒಂದಿನ ಬಿಡ್ತಾರೆ, ಅರ್ಧ ತಾಂಡಾಗ ಒಂದಿನ ಬಿಡ್ತಾರೆ ಸರ್. ನಿಮಗೆ ಟೌನ್ ಪಂಚಾಯತ್ ಅವ್ರಿಗೆ 1000 ಸಲ ಹೋಗಿ ಹೇಳೋತ್ತಿರ್ಗೆ ಅವ್ರು ಕ್ಲಿಯರ್ ಮಾಡುವಂತಾರೆ ಇವತ್ತು ಸರ್. ಅವರು ನಾವು ಈ ತಾಂಡ ಪಟ್ಟಣ ಪಂಚಾಯತ್ ಬರ್ತಾರೆ ಸರ್. ಅಂದರೆ ನೀರು ಎಲ್ಲಿ ತಪ್ಪು ಸರ್? ಆಗ ಸಿಗಲಿಲ್ಲ ನೀರು ನಾವು 3 ದಿನ ತರ್ತೇವೆ ಸರ್, ಸಿಗಲ್ಲ. ಹೀಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು, ಕುಡಿಯೋಕ್ಕೋಸ್ಕರ ಅದಾದ ನಂತರ ಅಡುಗೆ ಮಾಡಕ್ಕೆ ಅಥವಾ ಸ್ನಾನ ಮಾಡಕ್ಕೆ ಯಾವುದಕ್ಕೂ ಕೂಡ ಬಳಸಕ್ಕೆ ಇಲ್ಲಿ ನೀರಿಲ್ಲ ಅಂತೇಳಿ ಜನ ಈಗ ಪರದಾಡ್ತಾ ಇದ್ದಾರೆ. ಹಾಗಾಗಿ ಕೆಲಸ ಕಾರ್ಯ ಬಿಟ್ಟು ನೀರಿಗೋಸ್ಕರ ನಾವು ಗಂಟೆಗಟ್ಟಲೆ ಕಾಯ್ತಾ ಇದೀವಿ. ಈ ರೀತಿಯಾಗಿ ಜಗಳ ಮಾಡ್ಕೊಂಡು ಇಲ್ಲಿ ಮಹಿಳೆಯರು ಬಿಂದಿಗೆಗಳಲ್ಲಿ ಜಗಳ ಮಾಡ್ಕೊಂಡು ನೀರನ್ನ ಇಲ್ಲಿ ತಗೊಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಸದ್ಯಕ್ಕೆ ಬೀದರ್ನಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿರುವಂತ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿನ ಜನ ಈಗ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇದನ್ನ ಯಾವಾಗ ಸರಿಪಡಿಸ್ತೀರಾ? ಈ ಒಂದು ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ? 3-4 ದಿನಕ್ಕೆ ಒಮ್ಮೆ ಮಾತ್ರ ನೀರು ಬರುತ್ತೆ ಅಂತಂದ್ರೆ ಮತ್ತೆ ಆ ಒಂದು ಗ್ಯಾಪಲ್ಲಿ ಅವ್ರಿಗೆ ಏನ್ ತಾನೇ ಮಾಡಕ್ ಸಾಧ್ಯ ಆಗುತ್ತೆ? ಅಥವಾ ಎಷ್ಟು ನೀರನ್ನ ಅವ್ರು ಸ್ಟಾಕ್ ಮಾಡ್ಕೊಳ್ಬೇಕಾಗತ್ತೆ? ಹಾಗಾಗಿ ನೀರು ಸ್ಟಾಕ್ ಮಾಡ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಬೇಸಿಗೆಗಾಲ ಬೇರೆ, ಹೆಚ್ಚಾಗಿ ನೀರು ಬೇಕಾಗುತ್ತೆ. ಈ ಭಾಗದಲ್ಲಿ ಈ ಸಮಸ್ಯೆ ಇದೆ.